ಸಲಾಮರು ಈ ಸುಖ ಸಂದರ್ಭದಲ್ಲಿ ಈ ನಾಡಿನ ಜನತೆಗೆ ನೀಡುವ ಒಂಟೆಯ ಮೇಲೆ ಸವಾರಿ ಮಾಡುವ ಆ ಕಾಲಘಟ್ಟದಲ್ಲಿ ತಾವು ಮಾತುಕತೆ ಆಡುವುದಾದರೆ ತಾವು ವಾಹನದಲ್ಲಿ ಅಥವಾ ತಮ್ಮ ವಾಹನದ ಕುಳಿತಲ್ಲಿ ತಾವು ಮಾತನಾಡದೆ ಬೇರೆ ಕಾರಣ ತಮ್ಮ ಆ ಒಂದು ಭಾರವನ್ನು ಓರ್ವ ತಕ್ಷಣ ನಮಗೆ ಕಾಣಬಹುದು. ಅದೇ ರೀತಿ ವ್ಯಾಪಾರದಲ್ಲಿ ಉತ್ತಮ ರೀತಿಯಲ್ಲಿ ತಾವು ವರ್ತಿಸಿರಿ, ಯಾವುದೇ ಕಾರಣಕ್ಕೂ ತಾವು ತೂಕದಲ್ಲಿ ಜಾಸ್ತಿ ಕಡಿಮೆಯನ್ನು ಮಾಡಿದಿರಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದಂತಹ ಉತ್ತಮವಾದಂತಹ ಸಂದೇಶವನ್ನು ನಾವು ಕಾಣಬಹುದು. ನನ್ನ ಪ್ರೀತಿಯ ಸಹೋದರರೇ, ಈ ಆಧುನಿಕ ಜಗತ್ತಿಗೆ ಎದುರಿಸುತ್ತಿರುವಂತಹ ಅತಿ ದೊಡ್ಡ ವಿಷಯವಾಗಿದೆ ಶಿಕ್ಷಣ ಎಂಬುದು. ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಹೇಳುವಂತಹ ಒಂದು ಮಾತಿದೆ, ಒಲವು ಕಾನ ಚೀನಾ, ತಾವು ವಿಜ್ಞಾನವನ್ನು ಕಲಿಯಲು ಆ ಕಾಲಘಟ್ಟದಲ್ಲಿ ಚೀನಾವನ್ನು ಆರಿಸಿ ಹೋಗುತ್ತಿರುವಂತಹ ಒಂದು ಕಾಲಘಟ್ಟದಲ್ಲಿ ತಾವು ಚೀನಾ ಎಂಬ ಪ್ರದೇಶಕ್ಕೆ ಹೋಗಿ ಆದರೂ ತಾವು ವಿಜ್ಞಾನವನ್ನು ಕಲಿಯಿರಿ ಎಂದು. ಕಾರಣ ಈ ವಿಷಯವನ್ನು ಈ ರೀತಿ ಇವತ್ತು ನಾನು ತಮ್ಮಲ್ಲಿ ಹೇಳಿರುವಂತಹ ಕಾರಣ ಇವತ್ತು ವಿಶ್ವ ಶಿಕ್ಷಣ ದಿನಾಚರಣೆವಾಗಿದೆ. ಅಂದರೆ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ಜಯಂತಿಯು ಇವತ್ತೇ ಆದ ಕಾರಣ ಆ ವಿಷಯವನ್ನು ತಮ್ಮ ಮುಂದದಲ್ಲಿ ನಾನು ವ್ಯಕ್ತಪಡಿಸಲು ಉದ್ದೇಶಿಸುತ್ತೇನೆ. ಯಾಕಂದ್ರೆ ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಅವರ ಮುಂಭಾಗದಲ್ಲಿ ಒಂದು ಬಾರಿ ಕೇಳಲಾಯಿತು, ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಶಿಕ್ಷಣಕ್ಕಿಂತ ಉತ್ತಮ ಯಾವುದೆಂದು ಕೇಳಿದಾಗ ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಹೇಳುವಂತಹ ಉತ್ತರ, ಒಂದು ರಾತ್ರಿ ಸಂಪೂರ್ಣವಾಗಿ ನನಗೆ ಅಲ್ಲಾಹನಿಗೆ ಇಬಾದತ್ ಮಾಡುವುದಕ್ಕಿಂತ ಒಂದು ವಿಷಯದಲ್ಲಿ ವಿಜ್ಞಾನವನ್ನು ಕಲಿಯುವುದು ಅತಿ ದೊಡ್ಡ ಉತ್ತಮವಾದಂತಹ ಇಬಾದತ್ ಎಂದು ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಅವರು ನಮಗೆ ಎಚ್ಚರಿಸಿದನ್ನು ಕಾಣಬಹುದು. ಈ ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಣದ ಈ ಒಂದು ಮಹತ್ವ ಸಾರಿದಂತಹ ಅಥವಾ ಟೀಚರ್ಸ್ ಡೇ, ಈ ದಿನದಲ್ಲಿ ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಸ್ವಯಂ ಘೋಷಿತವಾಗಿ ಹೇಳಿದಂತಹ ಒಂದು ಮಾತಿದೆ, ನನ್ನನ್ನು ಅಲ್ಲಾಹು ಅಥವಾ ಸೃಷ್ಟಿಕರ್ತ ಒಬ್ಬ ಉತ್ತಮ ಶಿಕ್ಷಕನಾಗಿ ಈ ಜಗತ್ತಿಗೆ ನಿಯೋಗಿಸಿದ ಎಂದು ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಅವರು ನಮಗೆ ಹೇಳಿದನ್ನು ಕಾಣಬಹುದು. ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಅವರ ಶಿಕ್ಷಣದಲ್ಲಿ ಮಾನವೀಯತೆಯ ಮೌಲ್ಯವನ್ನು ನಮಗೆ ಕಾಣಲು ಸಾಧ್ಯವಿದೆ. ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಅವರ ಶಿಕ್ಷಣದಲ್ಲಿ ಅನ್ಯಮತಿಯನ್ನು ಪ್ರೀತಿಸಲು ಹೇಳಿದಂತಹ ಶಿಕ್ಷಣವನ್ನು ಕಾಣಲು ನಮಗೆ ಸಾಧ್ಯವಿದೆ. ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಅವರ ಶಿಕ್ಷಣದಲ್ಲಿ ಜನರೊಂದಿಗೆ ಉತ್ತಮವಾಗಿ ವರ್ತಿಸಲು ಹೇಳಿದಂತಹ ಆ ಒಂದು ಸಂದೇಶವನ್ನು ಕಾಣಲು ಸಾಧ್ಯವಿದೆ. ಈ ನಾಡಿನ ಸರ್ವ ಪ್ರವಾದಿ ಪ್ರೇಮಿಗಳಲ್ಲಿ ಹೇಳುವುದೇನೆಂದರೆ, ತಾವು ಮಾಧ್ಯಮದಲ್ಲಿ ಕಾಣುವಂತಹ ಇಸ್ಲಾಮವನ್ನು ಒಮ್ಮೆಯನ್ನು ತಾವು ನೋಡಿದ್ದೀರಿ. 1400 ಮುಂಚೆ ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಆ ಮಕ್ಕಾ ಎಂಬ ಪ್ರದೇಶದಲ್ಲಿ ಭೂಜಾತರಾಗುವ ಮುಂಚೆ ಆ ಮಕ್ಕಾ ಶರೀಫ್ ಯಾವ ರೀತಿ ಎಂದು ತಾವು ಆ ಕಳೆದು ಹೋದಂತಹ ಚರಿತ್ರೆಯನ್ನು ಒಂದು ಬಾರಿ ಚರಿತ್ರ ಪಟದಿಂದ ಅವಲೋಕನ ಮಾಡಿ ತಮಗೆ ಖಂಡಿತವಾಗಿಯೂ ತಿಳಿಯಲು ಸಾಧ್ಯವಿದೆ. ಎಷ್ಟೋ ತನಕಂದ್ರೆ ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಅವರ ಕಾಲಕ್ಕಿಂತ ಮುಂಚಿತವಾಗಿ ಕರಿಯ ಬಿಳಿಯ ಎಂಬ ಭೇದ ಭಾವದಿಂದ ಕಚ್ಚಾಡುತ್ತಿರುವಂತಹ ಒಂದು ಮಕ್ಕಾ ಶರೀಫಿನಲ್ಲಿ ಪೈಗಂಬರ್ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಸೌಂದರ್ಯದ ರಾಜಕುಮಾರ ಅಬು ಸುಫಿಯಾನ್, ಅದೇ ರೀತಿ ನಿಗ್ರೋ ವರ್ಗದಲ್ಲೇ ಹುಟ್ಟಿದಂತಹ ಕರಿಯ